ಕರುಣೆಯೇ ಧರ್ಮ. ಒಂದು ಸುಂದರ ಸಂದೇಶ. ಒಂದು ಊರಿನಲ್ಲಿ ಮೂವರು ಗೆಳೆಯರು ಕುಳಿತು ಚರ್ಚೆ ಮಾಡುತ್ತಿದ್ದರು. ಅವರಲ್ಲಿ ಒಬ್ಬ ಗೆಳೆಯ ಭಕ್ತಿಯಿಂದ ಹೇಳಿದ, ಜಗತ್ತಿನ ಎಲ್ಲರಿಗೂ ಇರುವವನು ಒಬ್ಬನೇ ಭಗವಂತ. ಪ್ರತಿಯೊಂದು ಜೀವಿಯಲ್ಲೂ ಆ ಪರಮಾತ್ಮನಿದ್ದಾನೆ. ಆದರೆ ಉಳಿದ ಇಬ್ಬರು ಗೆಳೆಯರು ಇದನ್ನು ಒಪ್ಪದೇ ವಾದಕ್ಕಿಳಿದರು. ಅವರು ಕಟುವಾಗಿ ನುಡಿದರು, ಇದು ಹೇಗೆ ಸಾಧ್ಯ? ಯಾರು ಗೋಮಾತೆಯನ್ನು ಭಕ್ಷಿಸುತ್ತಾರೋ ಅವರು ಮುಂದಿನ ಜನ್ಮದಲ್ಲಿ ನಾಯಿಗಳಾಗಿ ಹುಟ್ಟುತ್ತಾರೆ. ಅಂತಹವರಲ್ಲಿ ದೇವರು ಇರಲು ಹೇಗೆ ಸಾಧ್ಯ? ಈ ಮಾತುಗಳನ್ನು ಕೇಳಿ ಆ ಭಕ್ತ ಗೆಳೆಯನ ಮನಸ್ಸಿಗೆ ತುಂಬಾ ಬೇಸರವಾಯಿತು. ಚರ್ಚೆಯನ್ನು ಮುಂದುವರಿಸಲಾಗದೆ ಆತ ಅಲ್ಲಿಂದ ಎದ್ದು ಹೋದನು. ಅದೇ ರಾತ್ರಿ ನಡೆದ ಘಟನೆ. ಆ ರಾತ್ರಿ ಆತ ರಸ್ತೆಯಲ್ಲಿ ಹೋಗುತ್ತಿರುವಾಗ ಹಸಿವಿನಿಂದ ಅಲೆಯುತ್ತಿದ್ದ ಕೆಲವು ಬೀದಿ ನಾಯಿಗಳನ್ನು ಕಂಡನು. ಹಗಲಿನಲ್ಲಿ ಗೆಳೆಯರು ಆಡಿದ ಮಾತುಗಳು ಅವನ ಕಿವಿಯಲ್ಲಿ ಗುನುಗಿದವು. ಆದರೆ ಅವನ ಮನಸ್ಸಿನಲ್ಲಿ ದ್ವೇಷ ಅಥವಾ ಅಸಹ್ಯ ಮೂಡಲಿಲ್ಲ. ಬದಲಾಗಿ ಅಪಾರವಾದ ಕರುಣೆ ಜಾಗೃತವಾಯಿತು. ತಕ್ಷಣ ಮನೆಗೆ ಹೋಗಿ ಅನ್ನವನ್ನು ತಂದು ಆ ನಾಯಿಗಳಿಗೆ ಪ್ರೀತಿಯಿಂದ ಊಟ ಹಾಕಿದನು. ಆ ನಾಯಿಗಳು ತೃಪ್ತಿಯಿಂದ ಉಣ್ಣುವುದನ್ನು ನೋಡಿ ಅವನಿಗೆ ಒಂದು ದೊಡ್ಡ ಸತ್ಯದ ದರ್ಶನವಾಯಿತು. ಜನ್ಮ ಯಾವುದಾದರೂ ರೂಪ ಎಂತಹುದೇ ಇರಲಿ, ಪ್ರತಿಯೊಂದು ಜೀವಿಯ ಹಸಿವು ಒಂದೇ, ನೋವು ಒಂದೇ. ಆ ಕರುಣೆಯಲ್ಲೇ ಭಗವಂತನಿದ್ದಾನೆ. ದೇವರು ಎಲ್ಲರಿಗೂ ಸಮಾನವಾಗಿ ಇದ್ದಾನೆ. ಈ ಅರಿವಿನಿಂದ ಆತ ಅತ್ಯಂತ ಸಂತೋಷದಿಂದ ಮತ್ತು ನೆಮ್ಮದಿಯಿಂದ ಮಲಗಿದನು. ಸಂದೇಶ: ಧರ್ಮದ ಹೆಸರಿನಲ್ಲಿ ದ್ವೇಷ ಮಾಡುವುದಕ್ಕಿಂತ ಜೀವರಾಶಿಗಳ ಮೇಲೆ ಕರುಣೆ ತೋರಿಸುವುದೇ ನಿಜವಾದ ಭಕ್ತಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ.